ಹಲೋ ಫ್ರೆಂಡ್ಸ್, ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಎಕ್ಸಸೈಸ್ ಎಲ್ಲ ಮುಗಿಸಿ ಆಫೀಸಿಗೆ ರೆಡಿಯಾಗಿ ಬಸ್ ಸ್ಟಾಪ್ ಕಡೆ ಹೊರಟೆ. ಸೂರ್ಯದೇವ ತಂಪಾಗಿ ಮಲಗಿದ್ದ. ಅರ್ಲಿ ಮಾರ್ನಿಂಗ್ಗೆ ಬಸ್ ಸ್ಟಾಪಲ್ಲಿ ತುಂಬ ಜನ ಇದ್ದರು. ಹೆಂಗೋ ಹಂಗೆ ಬಸ್ ಕ್ಯಾಚ್ ಮಾಡಿ ವಾಕ್ ಎಲ್ಲ ಮುಗಿಸಿ ಆನ್ ಟೈಮ್ಗೆ ಆಫೀಸಿಗೆ ರೀಚ್ ಆದೆ. ರಿಸೆಪ್ಷನ್ ಎಲ್ಲ ಫುಲ್ ಖಾಲಿ ಹೊಡಿತಾ ಇತ್ತು. ಪಾಸ್ ಎಲ್ಲ ತೊಗೊಂಡು ಚೆಕಿನ್ ಎಲ್ಲ ಮುಗಿಸಿ ಕೆಫೆಟೇರಿಯಾ ಕಡೆಗೆ ಹೊರಟೆ. ಎ ಬ್ಯೂಟಿಫುಲ್ ಡೇ ಬಿಗಿನ್ಸ್ ಆಫ್ಟರ್ ಎ ಕಾಫಿ ಅಂತ ಹೇಳಿ ಒಂದು ಕಪ್ ಕಾಫಿ ಕುಡಿದು ನೆಕ್ಸ್ಟ್ ಮೀಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಎಲ್ಲ ಮುಗಿಸಿ ಹೆಂಗೋ ದಿನ ಮುಗೀತಲ್ಲ ಅಂತ ಹೇಳಿ ನಾಳೆ ನೋಡ್ಕೊಂಡ್ರೆ ಆಯಿತು ಅಂತ ಹೇಳಿ ಮನೆ ಕಡೆಗೆ ಹೊರಟೆ. ಬಸ್ ಸ್ಟಾಪ್ ಎಲ್ಲ ಫುಲ್ ಖಾಲಿ, ಬಸ್ಸು ಇಲ್ಲ, ಜನನೂ ಇಲ್ಲ. ಇದಾಗಿತ್ತು ಈ ದಿನದ ಬ್ಲಾಗ್. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಎಕ್ಸಸೈಸ್ ಎಲ್ಲ ಮುಗಿಸಿ ಆಫೀಸಿಗೆ ರೆಡಿಯಾಗಿ ಬಸ್ ಸ್ಟಾಪ್ ಕಡೆ ಹೊರಟೆ. ಸೂರ್ಯದೇವ ತಂಪಾಗಿ ಮಲಗಿದ್ದ. ಅರ್ಲಿ ಮಾರ್ನಿಂಗ್ಗೆ ಬಸ್ ಸ್ಟಾಪಲ್ಲಿ ತುಂಬ ಜನ ಇದ್ದರು. ಹೆಂಗೋ ಹಂಗೆ ಬಸ್ ಕ್ಯಾಚ್ ಮಾಡಿ ವಾಕ್ ಎಲ್ಲ ಮುಗಿಸಿ ಆನ್ ಟೈಮ್ಗೆ ಆಫೀಸಿಗೆ ರೀಚ್ ಆದೆ. ರಿಸೆಪ್ಷನ್ ಎಲ್ಲ ಫುಲ್ ಖಾಲಿ ಹೊಡಿತಾ ಇತ್ತು. ಪಾಸ್ ಎಲ್ಲ ತೊಗೊಂಡು ಚೆಕಿನ್ ಎಲ್ಲ ಮುಗಿಸಿ ಕೆಫೆಟೇರಿಯಾ ಕಡೆಗೆ ಹೊರಟೆ. ಎ ಬ್ಯೂಟಿಫುಲ್ ಡೇ ಬಿಗಿನ್ಸ್ ಆಫ್ಟರ್ ಎ ಕಾಫಿ ಅಂತ ಹೇಳಿ ಒಂದು ಕಪ್ ಕಾಫಿ ಕುಡಿದು ನೆಕ್ಸ್ಟ್ ಮೀಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಎಲ್ಲ ಮುಗಿಸಿ ಹೆಂಗೋ ದಿನ ಮುಗೀತಲ್ಲ ಅಂತ ಹೇಳಿ ನಾಳೆ ನೋಡ್ಕೊಂಡ್ರೆ ಆಯಿತು ಅಂತ ಹೇಳಿ ಮನೆ ಕಡೆಗೆ ಹೊರಟೆ. ಬಸ್ ಸ್ಟಾಪ್ ಎಲ್ಲ ಫುಲ್ ಖಾಲಿ, ಬಸ್ಸು ಇಲ್ಲ, ಜನನೂ ಇಲ್ಲ. ಇದಾಗಿತ್ತು ಈ ದಿನದ ಬ್ಲಾಗ್. ಥ್ಯಾಂಕ್ ಯು.